ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಕಮಲಾಕ್ಷಿ, ಆಸ್ಟ್ರೋ ನ್ಯೂಮರಾಲಜಿಸ್ಟ್ ಹಾಗೂ ಮನಿ ಕೋಚ್, ಸ್ಪಿರಿಚುವಲ್ ಹೀಲರ್, ಫೌಂಡರ್ ಆಫ್ ಗೋಲ್ಡನ್ ಟ್ರಿಕ್ಸ್. ಇವತ್ತಿನ ವಿಚಾರ, ಗೋಚಾರ ರೀತಿಯಲ್ಲಿ ಸೂರ್ಯ ತನ್ನ ಸ್ವಂತ ಮನೆಯಾದ ಸಿಂಹ ರಾಶಿಗೆ ಪ್ರವೇಶ ಮಾಡಿರ್ತಕ್ಕಂಥದ್ದು. ಆಗಸ್ಟ್ 17ರಿಂದ ಸೆಪ್ಟೆಂಬರ್ 16ರವರೆಗೂ ಕೂಡ ಈ ಒಂದು ಗೋಚಾರ ರೀತಿಯಾದ ಫಲಗಳು ಇರ್ತಕ್ಕಂಥದ್ದಾಗತ್ತೆ, ಒಂದು ತಿಂಗಳುಗಳ ಕಾಲ. ಸೊ 12 ರಾಶಿ ಹಾಗೆ ಲಗ್ನದವರಿಗೆ ಯಾವ ಫಲಗಳು, ಹಾಗೆ ಈ ಒಂದು ಗೋಚಾರ ರೀತಿಯಾದ ಬದಲಾವಣೆ ಪ್ರಾಪಂಚಿಕವಾಗಿ ಯಾವ ಒಂದು ವಿಚಾರಗಳನ್ನ ತಿಳಿಸ್ಕೊಡುತ್ತೆ ಅನ್ನೋ ವಿಚಾರಗಳನ್ನ ತಿಳ್ಕೊಳ್ತಾ ಹೋಗೋಣ. ಮೊದಲನೇದಾಗಿ ಇಲ್ಲಿ ಸಿಂಹ ರಾಶಿ ಅನ್ನುವಂಥದ್ದು ಸೂರ್ಯನ ಸ್ವಂತ ಮನೆ. ಇಲ್ಲಿ ಕೇತು ಕೂಡ ಸ್ಥಿತ ಇರ್ತಕ್ಕಂಥದ್ದು. ಸೂರ್ಯ ಹಾಗೂ ಕೇತುವಿನ ಸಂಯೋಗ ಅಂತ ಹೇಳ್ತೀವಿ. ಸನ್ ಅಂಡ್ ಕೇತುವಿನ ಕಂಜಕ್ಷನ್ ಅಂತ ಹೇಳುವಂತದ್ದಾಗುತ್ತೆ. ಸೊ ಪ್ರಾಪಂಚಿಕವಾಗಿ ಅಂತ ನಾವು ನೋಡುವಾಗ ಸ್ಪಿರಿಚುವಲ್ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಬಹಳಾನೇ ಒಂದು ಉತ್ತಮವಾದ ಸಮಯ. ಜ್ಞಾನೋದಯಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಉತ್ತಮವಾದ ವಿಚಾರಗಳನ್ನ ನಾವು ಕಲ್ತ್ಕೊಳ್ಳುವಂಥದ್ದು, ಅಥವಾ ಈ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಒಳ್ಳೆಯ ಒಂದು ಬದಲಾವಣೆಗಳನ್ನ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಜೊತೆಗೆ ರಾಜಕೀಯ ಅಂತ ಬರುವಾಗ ಮೇಜರ್ ಆಗಿ ಅಧಿಕಾರಿಗಳಲ್ಲಿ ಬದಲಾವಣೆ ಅಂತ ಹೇಳ್ತೀವಿ. ಸ್ಥಾನ ಮಾನಗಳು ಅಂತ ಏನಿರುತ್ತೆ, ಸೊ ದಟ್ ಅಲ್ಲಿ ಕೆಲವರು ಅವರಾಗೆ ವಾಲಂಟಿಯರ್ ಆಗಿ ರಿಸೈನ್ ಮಾಡುವಂತ ವಿಚಾರಗಳು ಆಗಿದ್ದಿರ್ಬೋದು, ಅಥವಾ ಕೆಲವು ವ್ಯಕ್ತಿಗಳಿಗೆ ಒಂದು ಒಳ್ಳೆಯ ಸಮಯ, ಒಂದು ಒಳ್ಳೆಯ ಪದವಿಗಳನ್ನ ಪಡ್ಕೊಳ್ಳುವಂತ ಒಂದು ಸಮಯ ಅಂತ ಕೂಡ ಹೇಳ್ತೀವಿ. ರಾಜಕೀಯದ ಒಂದು ವಿಚಾರಕ್ಕೆ ಅಂತ ಬರುವಾಗ ನಮ್ಮ ಒಂದು ದೇಶದ ಲಗ್ನ ಅಂತ ತಗೊಂಡ್ರು ಕೂಡ 4ನೇ ಭಾವಕ್ಕೆ ಸೂರ್ಯ ಹಾಗೂ ಕೇತುವಿನ ಸ್ಥಿತ ಅಂತ ನಾವು ನೋಡುವಾಗ, ಸೊ ರಾಜಕೀಯದಲ್ಲಿ ಒಂದಷ್ಟು ಗೊಂದಲಕರವಾದ ಹಾಗೆ ಒಂದಷ್ಟು ಸಮಸ್ಯೆಗಳನ್ನ ಕೊಡ್ತಕ್ಕಂಥ ವಿಚಾರಗಳು ಕೂಡ ನಡೆಯುತ್ತೆ. ಅಟ್ ದ ಸೇಮ್ ಟೈಮ್ ಕೆಲವು ವ್ಯಕ್ತಿಗಳು ಅಚಾನಕ್ ಆಗಿ ರಿಸೈನ್ ಮಾಡುವಂತ ಪರಿಸ್ಥಿತಿಗಳು ಬರುತ್ತೆ. ಕೆಲವರು ಅನ್ಎಕ್ಸ್ಪೆಕ್ಟೆಡ್ ಆಗಿ ಒಂದು ಪೊಸಿಷನ್ ಅನ್ನ ಗಿಟ್ಟಿಸ್ಕೊಳ್ಳುವಂತ ಒಂದು ವಿಚಾರಗಳು ಕೂಡ ನಡೆಯುವಂತದ್ದಾಗುತ್ತೆ. ಸೊ ಈ ಒಂದು ವಿಚಾರಗಳು ಪ್ರಾಪಂಚಿಕವಾಗಿ ನಡೆಯುವಂತದ್ದಾಗುತ್ತೆ ಒಂದು ತಿಂಗಳುಗಳ ಕಾಲ. ಇಲ್ಲಿ ನಾವು ಕೆಲವು ಗ್ರಹಗಳ ಸ್ಥಿತಿಗತಿಗಳನ್ನು ಕೂಡ ನಾವು ತಗೊಳ್ಳೇಬೇಕಾಗುತ್ತೆ. ಮೇಜರ್ ಆಗಿ ವ್ಯಕ್ತಿಗತವಾಗಿ ಯಾರಿಗೆ ಆದ್ರೂ ಕೂಡ ಜಾತಕ ರೀತಿಯ ಅಂದ್ರೆ ಪರ್ಸನಲ್ ಹೊರಸ್ಕೋಪ್ ಅನ್ನುವಂಥದ್ದು ಬಹಳನೇ ಮುಖ್ಯವಾಗುತ್ತೆ. ಅದರ ಜೊತೆಗೆ ನಾವು ಕನ್ಸಿಡರ್ ಮಾಡ್ಬೇಕಾಗಿರುವಂಥದ್ದು ಕೆಲವು ಗೋಚಾರ ರೀತಿಯಾದ ಫಲಗಳು ಬಹಳನೇ ಎಫೆಕ್ಟಿವ್ ಆಗಿ ರಿಸಲ್ಟ್ಸ್ ಅನ್ನ ಕೊಡುತ್ತೆ. ಮಿಕ್ಕಂತ ಗ್ರಹ ಸ್ಥಿತಿ ಏನಿರುತ್ತೆ ಅದು ಸಮ್ ಟೈಮ್ ಒಳ್ಳೆ ರೀತಿಯಲ್ಲಿ ರೆಸ್ಪಾಂಡ್ ಮಾಡುತ್ತೆ, ಅಥವಾ ಪಾಸಿಟಿವ್ ಒಂದು ವಿಚಾರಗಳನ್ನು ಕೂಡ ಬೇರೆ ಗ್ರಹಗಳ ಜೊತೆಗೆ ಕೊಡಬಹುದು. ಸಮ್ ಟೈಮ್ಸ್ ನೆಗೆಟಿವ್ ವೈಬ್ರೇಷನ್ಸ್ ಅಂತ ಏನ್ ಹೇಳ್ತೀವಿ ಅದು ಕೂಡ ಕೆಲವು ಮಟ್ಟಿಗೆ ಆಗುವಂತದ್ದಾಗತ್ತೆ. ಈಗ 12 ರಾಶಿ 12 ಲಗ್ನಗಳಿಗೆ ಯಾವ ರೀತಿಯಾದ ಒಂದು ಫಲ ಇರುತ್ತೆ ಅಂತ ಹೇಳಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಮೇಷರಾಶಿ ಮೇಷ ಲಗ್ನದ ವ್ಯಕ್ತಿಗಳಿಗೆ, ಸೊ ನಮಗೆಲ್ರಿಗೂ ಗೊತ್ತಿರೋ ಹಾಗೆ ಸಾಡೆ ಸಾತಿ ಪ್ರಾರಂಭ ಆಗಿರ್ತಕ್ಕಂಥದ್ದು. ಬಟ್ ಈಗ ಶನಿಯ ಒಂದು ವಕ್ರಗತಿಯ ಚಲನೆ ಮೀನ ರಾಶಿಯಲ್ಲಿ ಇರೋದ್ರಿಂದ ತಕ್ಕ ಮಟ್ಟಿಗೆ ಅದು ಒಂದು ಸ್ಟಾಪ್ ಆಗಿರುವಂತದ್ದು ಅದರ ಫಲಗಳು. 11ನೇ ಭಾವದಲ್ಲಿ ರಾಹು ಸ್ಥಿತ ಇರ್ತಕ್ಕಂಥದ್ದು. ಸದ್ಯದಲ್ಲೇ ಈಗ ಗ್ರಹಣ ಅನ್ನುವಂಥದ್ದು ಕೂಡ ಸಂಭವಿಸುವಂತ ಒಂದು ಸಂದರ್ಭ ಇರೋದ್ರಿಂದ ಸೊ ಮೇಷರಾಶಿಯವರಿಗೆ ಬಹಳನೇ ಒಂದು ಒಳ್ಳೆಯ ಸಮಯ. ಗ್ರಹಣ ಅಂತಂದ್ರೆ ಕೆಟ್ಟ ಫಲಗಳು ಅನ್ನುವಂಥದ್ದು ಒಂದು ವಿಚಾರ ಇರ್ತಕ್ಕಂಥದ್ದು. ಆದ್ರೆ ಯಾವ ಮನೆಯಲ್ಲಿ ಯಾವ ಗ್ರಹಗಳು ಕುತ್ಕೊಂಡಿದೆ, ಸೊ ಎಲ್ಲವನ್ನ ನಾವು ಕನ್ಸಿಡರ್ ಮಾಡುವಾಗ ಒಂದಷ್ಟು ಒಳ್ಳೆಯ ಫಲಗಳನ್ನು ಕೂಡ ನಾವು ನಿರೀಕ್ಷೆ ಮಾಡಬಹುದು. ಬಹಳನೇ ಒಂದು ಉತ್ತಮವಾದ ಸಮಯ. ಬಿಕಾಸ್ ಗುರುವಿನ ದೃಷ್ಟಿ ನಿಮ್ಮ ಒಂದು 5, 7, 9ನೇ ಮನೆಗಳ ಮೇಲೆ ಇರ್ತಕ್ಕಂಥದ್ದು. ಸೊ ಏನೆಲ್ಲ ಕೆಲಸಗಳು ಆಗ್ತಾ ಇಲ್ಲ, ಜೀವನದಲ್ಲಿ ಸಾಕಷ್ಟು ನೊಂದು ಬಿಟ್ಟಿದೀವಿ, ಸೊ ಆ ಕೆಲಸಗಳನ್ನ ಬಿಟ್ಟು ಬಿಡೋಣ, ಏನೂ ನಡೀತಾನೆ ಇಲ್ಲ ಅನ್ನುವಂತ ಮನಸ್ಥಿತಿ ನಿಮ್ದಿದ್ರು ಕೂಡ ಎಲ್ಲವೂ ಕೂಡ ಮತ್ತೆ ಚಿಗುರಲು ಆರಂಭಿಸುತ್ತೆ. ಹೊಸ ಕನಸುಗಳು, ಹೊಸ ಬದುಕು ಖಂಡಿತವಾಗಿಯೂ ಸ್ಟಾರ್ಟ್ ಆಗುವಂತದ್ದಾಗುತ್ತೆ. ಜೀವನದಲ್ಲಿ ಒಂದಷ್ಟು ಒಳ್ಳೆಯ ಬದಲಾವಣೆಗಳನ್ನ ನೀವು ನಿರೀಕ್ಷೆ ಮಾಡ್ಬೋದು. ಬಹಳನೇ ಚೆನ್ನಾಗಿರ್ತಕ್ಕಂಥ ಸಮಯ. ಸಾಡೆ ಸಾತಿ ಇದ್ರೂ ಕೂಡ ಅದೇ ಅಲ್ವಾ ಹೇಳೋದು, ಕರ್ಮದ ಒಂದು ಫಲಗಳು ಏನಿರುತ್ತೆ ನಮ್ಗೆ ಗೋಚಾರ ರೀತಿಯಲ್ಲಿ ಬಂದಾಗ ಗ್ರಹಗಳು ಆ ಎಲ್ಲ ಒಳ್ಳೆಯ ವಿಚಾರಗಳನ್ನ ಜೀವನಕ್ಕೆ ತರುವಂತದ್ದಾಗತ್ತೆ. ಪ್ರಯತ್ನಗಳು ಚೆನ್ನಾಗಿ ಮಾಡಿ, ಹಾಗೆ ಫೋಕಸ್ ಮಾಡಿ, ನಿಮ್ಮ ಕೆಲಸಗಳ ಮೇಲೆ ನೀವು ಸರಿಯಾದ ರೀತಿಯಲ್ಲಿ ಫೋಕಸ್ ಮಾಡಿದಾಗ ಡೆಫಿನೆಟ್ಲಿ ಒಳ್ಳೆಯ ರಿಸಲ್ಟ್ ಗಳನ್ನ ಪಡ್ಕೊಳ್ಬಹುದು. ಬಹಳ ಮುಖ್ಯವಾಗಿ ಈ ಒಂದು ತಿಂಗಳು ನಿಮ್ಗೆ ಏನು ಒಂದು ಶುಭ ಸಮಯ ಅಂತಂದ್ರೆ ಮಂತ್ರ ದೀಕ್ಷೆ ತಗೊಳ್ಳುವಂಥದ್ದು, ಮಂತ್ರ ಸಿದ್ಧಿ ಮಾಡ್ಕೊಳ್ಳುವಂಥದ್ದು, ಜೊತೆಗೆ ದೈವದ ಒಂದು ಆರಾಧನೆ ಅಥವಾ ಸ್ಪಿರಿಚುವಾಲಿಟಿ ಕಡೆಗೆ ನಿಮ್ಮ ಒಂದು ನಾಲೆಜ್ ಅನ್ನ ಬೆಳೆಸ್ಕೊಳ್ಳುವಂಥದ್ದು, ಇವೆಲ್ಲವೂ ಕೂಡ ಬಹಳನೇ ಚೆನ್ನಾಗಿರ್ತಕ್ಕಂಥದ್ದಾಗುತ್ತೆ. ಇದರ ಒಟ್ಟಿಗೆ ಒಂದಷ್ಟು ಹೊಸ ಆವಿಷ್ಕಾರಗಳು ಅಥವಾ ಹೊಸ ಸ್ಥಾನ ಗಳನ್ನ ಬದುಕಿನಲ್ಲಿ ಗಿಟ್ಟಿಸ್ಕೊಳ್ಳುವಂತ ಒಂದು ಒಳ್ಳೆ ಸಮಯ ಆಗುತ್ತೆ. ಸಾಕಷ್ಟು ಒಂದು ಸಂತೋಷಕರವಾದ ಒಂದು ಹ್ಯಾಪಿ ಟೈಮ್ ಅಂತ ಹೇಳ್ಬೋದು. ಲೈಫ್ ಬ್ಯಾಲೆನ್ಸ್ ಆಗ್ತಾ ಇದೆ ಅನ್ನುವಂತ ಒಂದು ಸ್ಥಿತಿಗೆ ಕೂಡ ಬರ್ತೀರಿ. ಬಹಳನೇ ಒಂದು ಒಳ್ಳೆಯ ಸಮಯ ಅಂತ ಹೇಳ್ತೀನಿ ನಾನು. ಎಂಥದ್ದೇ ಪರಿಸ್ಥಿತಿಗಳಿದ್ರು ಆ ಎಲ್ಲಾ ಪರಿಸ್ಥಿತಿಗಳನ್ನ ಮೀರಿ ಮುಂದಕ್ಕೆ ಹೋಗುವಂತ ದಾರಿ ಡೆಫಿನೆಟ್ಲಿ ಸಿಗುತ್ತೆ ನಿಮ್ಗೆ. ನೆಕ್ಸ್ಟ್ ವೃಷಭ ರಾಶಿ ವೃಷಭ ಲಗ್ನದ ವ್ಯಕ್ತಿಗಳಿಗೆ, ಸೊ
ಒಂದು ಎಮೋಷನಲ್ ಸ್ಟೆಬಿಲಿಟಿ ಅನ್ನುವಂಥದ್ದು ಡೆಫಿನೆಟ್ಲಿ ಸಿಗುತ್ತೆ. ಯಾವುದೇ ವಿಚಾರಗಳಲ್ಲಿ ನೀವು ನಿರ್ಧಾರಗಳನ್ನ ಮಾಡಿದ್ರು ಕೂಡ ಆ ಒಂದು ಡಿಸಿಷನ್ಸ್ ಫೈನಲ್ ಆಗಿ ಇರೋದು ಬೇಡ ಈ ಒಂದು ತಿಂಗಳಲ್ಲಿ. ಇದ್ರ ಬಗ್ಗೆ ಸ್ವಲ್ಪ ಗಮನವನ್ನ ಕೊಡಬೇಕು. ಬಿಕಾಸ್ ಶನಿ ನಿಮಗೆ 10ನೇ ಮನೆಯ ಫಲಗಳನ್ನ ಕೊಡ್ತಾರೆ. ಸೂರ್ಯ ಈಗ 4ನೇ ಮನೆಗೆ ಬಂದಿರುವಂಥದ್ದು ಕೇತುವಿನ ಒಟ್ಟಿಗೆ ಅಂತ ಬರುವಾಗ, ಸೊ ಎಜುಕೇಶನ್ಗೆ ಸಂಬಂಧಪಟ್ಟಂತ ವಿಚಾರಗಳು ಡೆಫಿನೆಟ್ಲಿ ನಿಮಗೆ ಕ್ಲಿಕ್ ಆಗುತ್ತೆ. ಹೆಸರು ಕೀರ್ತಿಗಳನ್ನ ಸಂಪಾದನೆ ಮಾಡಬಹುದು, ಅಥವಾ ಒಂದು ನೋಟಿಸ್ ಆಗುವಂಥದ್ದು, ಏನನ್ನೋ ಸಾಧನೆ ಮಾಡ್ತಾ ಇದ್ರಿ ಅಂತ ಒಂದು ಪ್ರಶಂಸೆಗಳು ಸಿಗುವಂತ ಒಂದು ವಿಚಾರಗಳು ಅಂತ ತಗೊಂಡ್ರು ಕೂಡ ಅವೆಲ್ಲವೂ ಪ್ಲಸ್ ಆಗುತ್ತೆ. ಜೊತೆಗೆ ಈ ಒಂದು ಪ್ರಾಪರ್ಟಿಗಳನ್ನ ತಗೊಳ್ಬೇಕು, ಅಥವಾ ಪ್ರಾಪರ್ಟಿ ಲಿಟಿಗೇಷನ್ಸ್ ಇದ್ರೆ ಅಲ್ಲಿ ಏನೋ ಒಂದು ಒಳ್ಳೇದಾಗುವಂಥದ್ದು, ಅಥವಾ ಹೊಸದಾಗಿ ಏನಾದ್ರೂ ಪರ್ಚೇಸ್ ಮಾಡುವಂಥದ್ದು, ವೆಹಿಕಲ್ ಆಗಿದ್ದಿರ್ಬೋದು, ಭೂಮಿ ಆಗಿದ್ದಿರ್ಬೋದು, ಫ್ಲಾಟ್ ಆಗಿದ್ದಿರ್ಬೋದು, ಈ ವಿಚಾರಗಳಿಗೆ ಸಂಬಂಧಪಟ್ಟಾಗಿ ಕೂಡ ಒಂದು ಅವಕಾಶಗಳಿದೆ. ಬಟ್ ನೀವು ಯಾವ ನಿರ್ಧಾರಗಳನ್ನ ಮಾಡ್ತೀರಿ ಅದನ್ನ 100 ಬಾರಿ ಯೋಚನೆ ಮಾಡಿ ನೀವು ಮುಂದಕ್ಕೆ ಹೋಗ್ಬೇಕಾಗತ್ತೆ. ಆರೋಗ್ಯದ ವಿಚಾರ ಅಂತ ಬಂದಾಗ ಹೃದಯ ಸಂಬಂಧಿ ಸಮಸ್ಯೆಗಳು, ಸೊ ಸಣ್ಣ ಪುಟ್ಟದಾಗಿ ನಿಮ್ಗೆ ಒಂದು ಪ್ರಾಬ್ಲಮ್ಸ್ ಅಥವಾ ಸಿಂಟಮ್ಸ್ ಕಾಣಿಸ್ತಾ ಇದೆ ಅಂತಂದ್ರೂ ಕೂಡ ಅದ್ರ ಬಗ್ಗೆ ಕೇರ್ ಮಾಡೋದು ಉತ್ತಮ. ದಿಢೀರ್ ಅಂತ ಹೇಳಿ ಒಂದಷ್ಟು ಆರೋಗ್ಯದ ವಿಚಾರದಲ್ಲಿ ಏರುಪೇರುಗಳಾಗುವಂತ ಒಂದು ಸಂದರ್ಭವೂ ಕೂಡ ಇದೆ. ಸೊ ಹಾಗಾಗಿ ನೋಡ್ಕೊಳ್ಬೇಕಾಗತ್ತೆ. ನಿಮ್ಮ 10ನೇ ಮನೆಯಲ್ಲಿ ಇನ್ನೇನು ಮುಂಬರುವ ದಿನಗಳಲ್ಲಿ ಗ್ರಹಣದ ಒಂದು ಸಂಭವ ಕೂಡ ಇರತಕ್ಕಂಥದ್ದು. ಸೊ ಎಲ್ಲಾ ವಿಚಾರಗಳನ್ನ ತಲೆಯಲ್ಲಿ ಇಟ್ಕೊಳ್ಳಿ. ಬಿಕಾಸ್ ನಮಗೆ ಸೆಪ್ಟೆಂಬರ್ 16ರವರೆಗೂ ಕೂಡ ಈ ಗೋಚಾರ ರೀತಿಯಾದ ಫಲಗಳು ಇರುತ್ತೆ. ಅದ್ರ ಒಳಗಡೆನೆ ಗ್ರಹಣವೂ ಕೂಡ ಸಂಭವಿಸೋದ್ರಿಂದ 12 ರಾಶಿ ಲಗ್ನದ ವ್ಯಕ್ತಿಗಳು ಕೂಡ ಸ್ವಲ್ಪ ಜಾಗರೂಕತೆ, ಎಚ್ಚರಿಕೆಯಿಂದ ಇರುವಂತದ್ದು ಬಹಳನೇ ಉತ್ತಮವಾಗುತ್ತೆ. ತುಂಬಾ ಟೆನ್ಷನ್ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಸೊ ಏನ್ ಮಾಡ್ಬೋದು ಅಂದ್ರೆ ಆದಿತ್ಯ ಹೃದಯದ ಪಾರಾಯಣವನ್ನ ಮಾಡುವಂಥದ್ದು, ಕೇಳುವಂಥದ್ದು, ಬಂದ್ರೆ ಹೇಳುವಂಥದ್ದು, ಇದು ಮಾಡೋದ್ರಿಂದ ನಿಮ್ಗೆ ಒಂದು ಅದ್ಭುತವಾದ ರೆಮಿಡಿ, ಅದ್ಭುತವಾದ ಪರಿಹಾರವಾಗುತ್ತೆ. ದಿನಾ ಬೆಳಿಗ್ಗೆ ಎದ್ದು ಅದನ್ನ ಒಂದ್ಸರಿ ಕೇಳುವಂಥದ್ದು, ಮಲಗಕ್ ಮುಂಚೆ ಒಂದ್ಸರಿ ಕೇಳಿ ಮಲಗುವಂಥದ್ದು ನಿಮ್ಗೆ ಸಾಕಷ್ಟು ಬೆನಿಫಿಟ್ಸ್ ಅನ್ನ ಕೊಡುತ್ತೆ. ಸೊ ಆರೋಗ್ಯದ ಒಂದು ವಿಚಾರದಲ್ಲಿ ಒಳ್ಳೇದಾಗ್ಲಿ ಅಂತ ಹೇಳ್ತೀನಿ. ನೆಕ್ಸ್ಟ್ ಮಿಥುನ ರಾಶಿ, ಮಿಥುನ ಲಗ್ನದ ವ್ಯಕ್ತಿಗಳಿಗೆ ಶಾರ್ಟ್ ಟ್ರಾವೆಲ್ ಅಂತ ಹೇಳಿ ತೋರಿಸ್ತಾ ಇದೆ. ಜೊತೆಗೆ ಎಜುಕೇಶನ್ ನ ವಿಚಾರವಾಗಿ ಹೈಯರ್ ಎಜುಕೇಶನ್ ಮಾಡ್ಬೇಕು ಅಂತೆಲ್ಲ ನಿಮ್ಮ ತಲೆಯಲ್ಲಿ ಇದ್ರೆ, ನೀವು ಏನೋ ಒಂದು ಕೆಲಸವನ್ನ ಕೈಗೆ ಇಟ್ಕೊಂಡಿರ್ತೀರಿ, ಅದು ಪ್ರಾಬ್ಲಮ್ ಆಗ್ತಾನೆ ಇರುತ್ತೆ, ಮುಂದುವರಿಯೋದಕ್ಕೆ ಸ್ವಲ್ಪ ಪ್ರಾಬ್ಲಮ್ಸ್ ಇರುತ್ತೆ. ಸೊ ದಟ್ ಇಲ್ಲಿ ಆ ಒಂದು ಪ್ರಾಬ್ಲಮ್ಸ್ ಅನ್ನ ಕ್ಲಿಯರ್ ಮಾಡ್ಕೊಂಡು ಮುಂದಕ್ಕೆ ಹೋಗೋದಕ್ಕೆ ನಿಮಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ಜೊತೆಗೆ ಮೆಂಟಲ್ ಕ್ಲಾರಿಟಿ ಅಂತ ಹೇಳ್ತೀವಿ, ಮಾನಸಿಕವಾಗಿ ಒಂದು ಕ್ಲಾರಿಟಿ ಇರುತ್ತೆ. ಆ ಕ್ಲಾರಿಟಿಗೆ ತಕ್ಕನಾಗಿ ನೀವು ಪ್ರಯತ್ನಗಳನ್ನ ಪಡೋದು ಕೂಡ ಬಹಳನೇ ಹೆಲ್ಪ್ ಆಗುತ್ತೆ. ಸೊ ಅನ್ಎಕ್ಸ್ಪೆಕ್ಟೆಡ್ ಗುಡ್ ಇವೆಂಟ್ಸ್ ಅಂತ ಹೇಳ್ತೀವಿ ನಾವು, ಶುಭ ಕಾರ್ಯಗಳು ನಡೆಯುವಂತ ಒಂದು ಸಮಯ, ದೈವದ ಒಂದು ಆಶೀರ್ವಾದ ಇರತಕ್ಕಂತ ಒಂದು ವಿಚಾರಗಳು ಆಗುತ್ತೆ. ಜೊತೆಗೆ ನಿಮ್ಮ ಒಂದು ಟೆಕ್ನಿಕಲ್ ಫೀಲ್ಡ್ ಅಲ್ಲಿ ಇದ್ರೆ, ಟೆಕ್ನಾಲಜಿಗೆ ಸಂಬಂಧಪಟ್ಟಾಗೆ ಇದ್ರೆ, ಹೊಸ ಹೊಸ ಒಂದು ವಿಚಾರಗಳು ಅಥವಾ ಆವಿಷ್ಕಾರಗಳು ನಿಮ್ ಕಡೆಯಿಂದ ಆಗುವಂತದ್ದಾಗಬಹುದು, ಅಥವಾ ಆ ಕೆಲಸಗಳಲ್ಲಿ ಅಪ್ಗ್ರೇಡ್ ವರ್ಷನ್ ನೀವು ನೋಡ್ಬೋದು. ಟೆಕ್ನಿಕಲ್ ಫೀಲ್ಡ್, ಎಸ್ಪೆಷಲಿ ಟೆಕ್ನಿಕಲ್ ಫೀಲ್ಡ್ ಅವರಿಗೆ ಬಹಳನೇ ಚೆನ್ನಾಗಿರ್ತಕ್ಕಂಥದ್ದು. ಸೊ ಚೆನ್ನಾಗಿದೆ. 9th ಹೌಸ್ ಅಂತ ಹೇಳುವಾಗ ಪರಿಶ್ರಮಕ್ಕೆ ತಕ್ಕನಾದ ಒಂದು ಫಲಗಳನ್ನು ಪಡ್ಕೊಳ್ಳುವಂತ ಒಂದು ಸಮಯ. ಸೊ ಫೋಕಸ್ ಆನ್ ಯುವರ್ ವರ್ಕ್ ಅಂತ ಹೇಳ್ತೀನಿ. ನೆಕ್ಸ್ಟ್ ಕರ್ಕಾಟಕ ಲಗ್ನ, ಕರ್ಕಾಟಕ ರಾಶಿಯ ವ್ಯಕ್ತಿಗಳಿಗೆ ಕೆಲಸ ಕಾರ್ಯದಲ್ಲಿ ಅಥವಾ ಸಂಬಂಧಗಳಲ್ಲಿ ಅಥವಾ ಆರೋಗ್ಯದಲ್ಲಿ ಟೋಟಲ್ ಡಿಸ್ಟರ್ಬೆನ್ಸ್ ಅನ್ನ ನೋಡುವಂತ ಒಂದು ಸಮಯ. 8th ಹೌಸ್ ಶನಿ 8ನೇ ಮನೆಯ ಫಲಗಳನ್ನ ಕೊಡ್ತಾರೆ. ಸೊ ಅದ್ರ ಜೊತೆಗೆ ಇಲ್ಲಿ ಸೂರ್ಯ 2ನೇ ಭಾವದಲ್ಲಿ ಕೇತುವಿನ ಜೊತೆಗೆ ಸಂಯೋಗದಲ್ಲಿ ಇರತಕ್ಕಂಥದ್ದು. ಸ್ವಲ್ಪ ಜಾಗರೂಕತೆಯಿಂದ ಇರಬೇಕಾಗುತ್ತೆ. ತುಂಬಾ ಟೆನ್ಷನ್ ಮಾಡ್ಕೊಂಡು ಪ್ರಯೋಜನ ಇಲ್ಲ. ಸೊ ಹನುಮಂತನ ಆರಾಧನೆ ಮಾಡುವಂಥದ್ದು ನಿಮಗೆ ಈಗ ಸರ್ವಶ್ರೇಷ್ಠ. ಹನುಮಾನ್ ಚಾಲಿಸ ಹೇಳುವಂಥದ್ದು ಅಥವಾ ಹನುಮಂತನ ಆರಾಧನೆಯನ್ನ ಮಾಡ್ಕೊಳ್ಳುವಂಥದ್ದು ಈ ಒಂದು ತಿಂಗಳುಗಳ ಕಾಲ. ಮೆಡಿಟೇಷನ್ ಮಾಡುವಂಥದ್ದು, ಇದ್ರ ಜೊತೆಗೆ ಧ್ಯಾನವನ್ನ ಮಾಡುವಂಥದ್ದು. ಮಾತನ್ನ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ಅನವಶ್ಯಕವಾದ ಮಾತುಗಳು, ಅನಗತ್ಯವಾದ ಒಂದು ಪ್ರಾಬ್ಲಮ್ಸ್ ಅಂತ ಏನ್ ಹೇಳ್ತೀವಿ ಅದಕ್ಕೆ ದಾರಿ ಮಾಡ್ಕೊಡುವಂತದ್ದಾಗತ್ತೆ. ಸೊ ನಾಟ್ ದಟ್ ಮಚ್ ಆಫ್ ಗುಡ್ ಟೈಮ್. ಬಟ್ ಫಿನಾನ್ಷಿಯಲಿ ಅಂತ ನಾವು ನೋಡುವಾಗ ದಿಢೀರ್ ಅಂತ ಹೇಳಿ ಯಾವುದೋ ಒಂದು ಪ್ರಾಪರ್ಟಿಯಿಂದ ಲಾಭವಾಗಬಹುದು, ಅಥವಾ ಇಲ್ಲೋ ಕೊಟ್ಟಿರ್ತಕ್ಕಂಥ ಹಣಗಳು ಬರ್ಬೋದು. ಬಿಕಾಸ್ ಶುಕ್ರನ ಒಂದು ಪ್ರವೇಶ ಕರ್ಕಾಟಕ ರಾಶಿಗೆ ಅಂತ ಬರುವಾಗ, ಸೊ ಬಹಳನೇ ಒಂದು ಒಳ್ಳೆಯ ಸಮಯ ನಿಮ್ಗೆ ಹಣಕಾಸಿನ ವಿಚಾರಕ್ಕೆ. ಬಟ್ ಎಲ್ಲೋ ಇನ್ವೆಸ್ಟ್ ಮಾಡ್ತೀವಿ, ಯಾರಿಗೂ ಶೂರಿಟಿಯನ್ನ ಹಾಕ್ತೀವಿ, ಅಥವಾ ಬೇರೆ ಇನ್ನೆಲ್ಲೋ ಶಾರ್ಟ್ ಟರ್ಮ್ ಅಲ್ಲಿ ಏನೋ ಗಳಿಸ್ಬಿಡ್ಬೋದು ಅನ್ನೋ ಯೋಚನೆಗಳು ಇದ್ರೆ ಖಂಡಿತವಾಗಿ ಪೆಟ್ಟು ತಿನ್ನುವಂತ ಒಂದು ಸಮಯ. ಜಾಗರೂಕತೆಯಿಂದ ಈ ಒಂದು ಸಮಯವನ್ನ ಹ್ಯಾಂಡಲ್ ಮಾಡುವಂಥದ್ದು ಬಹಳನೇ ಉತ್ತಮ. ಅದು ಬುದ್ಧಿವಂತಿಕೆ ಕೂಡ ಆಗತ್ತೆ. ನೆಕ್ಸ್ಟ್ ಸಿಂಹ ರಾಶಿ, ಸಿಂಹ ಲಗ್ನದ ವ್ಯಕ್ತಿಗಳಿಗೆ ನಿಮ್ಮ ಒಂದು ಲಗ್ನಾಧಿಪತಿ ನಿಮ್ಮ ಒಂದು ಸ್ವಂತ ಮನೆಗೆ ಬಂದಿರತಕ್ಕಂಥದ್ದು. ಇಲ್ಲಿ ನಮಗೆ ರಾಹುವಿನ ಒಂದು ಆಸ್ಪೆಕ್ಟ್ಸ್ ಕೂಡ ಅಂತ ಹೇಳುವಂಥದ್ದು. ಗ್ರಹಣದ ವಿಚಾರ ಕೂಡ ನಾನು ಹೇಳ್ತಾ ಇರೋದ್ರಿಂದ ಇಲ್ಲಿ 1 and 7 ಕಾಂಬಿನೇಷನ್, ಶನಿಯ ಒಂದು 7ನೇ ಮನೆಯ ಭಾವ ಫಲಿತಾಂಶಗಳನ್ನ ನಾವು ತಗೊಳ್ತಾ ಹೋಗ್ತೀವಿ. ಇಲ್ಲಿ ಹಾರ್ಡ್ ವರ್ಕ್ ಅನ್ನ ತೋರಿಸುತ್ತೆ. ಜೊತೆಗೆ ನಿಮ್ಮನ್ನ ನೀವು ಸಾಕಷ್ಟು ಸ್ಟೆಬಿಲೈಸ್ಡ್ ಆಗಿ ಅಂತ ಹೇಳ್ತೀವಿ ನಾವು. ಅಂತಂದ್ರೆ ಒಂದು ಯಾವುದೇ ವಿಚಾರಗಳನ್ನ ನೀವು ಡಿಸೈಡ್ ಮಾಡ್ತಾ ಇದ್ದೀರಿ ಅಂತಂದ್ರೆ, ಅಥವಾ ನೀವು ಯಾವ ವಿಚಾರಗಳಿಗೆ ಹೋಗಬೇಕು ಅಂತ ಇದ್ದೀರಿ, ಆ ವಿಚಾರಗಳ ಬಗ್ಗೆ ಸರಿಯಾದ ರೀತಿಯಾಗಿ ಕೂಲಂಕುಷವಾಗಿ
ವಿಚಾರಗಳನ್ನ ಮಾಡಿ ಮುಂದಕ್ಕೆ ಹೋಗುವಂಥದ್ದು ಉತ್ತಮ. ಬಿಕಾಸ್ ಇಲ್ಲಿ ನಿಮಗೆ ನಡೆಯುವಂತ ಒಂದಷ್ಟು ವಿಚಾರಗಳು ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇಲ್ಲದೆ ಇರೋದು ರೀತಿಯಲ್ಲಿ, ಅಥವಾ ನಿಮ್ಮ ಮೇಲೆ ನಂಬಿಕೆ ಕಳ್ಕೊಳ್ಳುವಂತ ಒಂದು ಸಂದರ್ಭಗಳು ಅಂತ ಕೂಡ ನಾವು ಹೇಳ್ಬೋದು. ಆ ರೀತಿ ಆಗುತ್ತೆ, ಅಥವಾ ಓವರ್ ಕಾನ್ಫಿಡೆನ್ಸ್ ಕೂಡ ಬರ್ಬೋದು. ನಾನು ಎಲ್ಲ ಕೆಲಸಗಳನ್ನ ಮಾಡ್ಬಿಡ್ತೀನಿ, ಇದೆಲ್ಲ ನನ್ನ ಕೈಯಲ್ಲಿ ಆಗುತ್ತೆ ಅನ್ನುವಂಥ ವಿಚಾರಗಳಿಂದ ಕೂಡ ಸ್ವಲ್ಪ ದುಡುಕಿನ ಸ್ವಭಾವದಲ್ಲಿ ಕೂಡ ಒಂದಷ್ಟು ಪೆಟ್ಟುಗಳನ್ನ ಮಾಡ್ಕೊಳ್ಳುವಂತ ವಿಚಾರಗಳು ಕೂಡ ಆಗಬಹುದು. ಸ್ವಲ್ಪ ಜಾಗರೂಕತೆಯಿಂದ ಇರಿ. ಹಾರ್ಡ್ ವರ್ಕ್ ಅನ್ನ ತೋರಿಸ್ತಾ ಇದೆ. ಸೊ ಬಿಸ್ನೆಸ್ ಅಥವಾ ಒಂದು ಯಾರದ್ದೋ ಜೊತೆಲಿ ಪಾರ್ಟ್ನರ್ಶಿಪ್ ನಲ್ಲಿ ಕೆಲಸಗಳನ್ನ ಮಾಡ್ತಾ ಇದ್ರೆ ಡೆಫಿನೆಟ್ಲಿ ಅಲ್ಲಿ ನಿಮಗೆ ಒಂದು ಒಳ್ಳೆಯ ವಿಚಾರಗಳು ನಡೆಯುತ್ತೆ. ಬಟ್ ಜಾಗರೂಕತೆಯಿಂದ ಇರಬೇಕಾಗುತ್ತೆ. ಸೆಲ್ಫ್ ಎಫರ್ಟ್ ಅನ್ನುವಂಥದ್ದು ಇಲ್ಲಿ ನಿಮಗೆ 10 ಪಟ್ಟು ಜಾಸ್ತಿ ತೋರಿಸ್ತಾ ಇದೆ. ಸೊ ಹಾಗಾಗಿ ನಿಮಗೆ ಬಾಡಿ ಪೈನ್ಸ್ ಆಗಿದ್ದಿರ್ಬೋದು, ಅಥವಾ ನಿಮ್ಮ ಯೋಚನೆಗಳಲ್ಲಿ ಒಂದಷ್ಟು ಗೊಂದಲಗಳಾಗಿದ್ದಿರ್ಬೋದು, ಅಥವಾ ತುಂಬಾ ಹೆವಿ ಅನ್ನಿಸ್ತಾ ಇದೆ ಅನ್ನುವಂಥ ಒಂದು ಸಿಚುವೇಶನ್ ಈ ಒಂದು ತಿಂಗಳಿನಲ್ಲಿ ನಡೆಯುತ್ತೆ. ನೀವು ಏನು ಮಾಡ್ಬೋದು ಅಂದ್ರೆ ವಿಷ್ಣು ಸಹಸ್ರನಾಮದ ಒಂದು ಆರಾಧನೆ ಮಾಡುವಂಥದ್ದು ಅಥವಾ ಹೇಳುವಂಥದ್ದು, ಕೇಳಿಸ್ಕೊಳ್ಳುವಂಥದ್ದು, ಇದು ಕೂಡ ನಿಮಗೆ ಬಹಳಷ್ಟು ರಿಲೀಫ್ ಅನ್ನ ಕೊಡುತ್ತೆ. ಸಾಧ್ಯವಾದ್ರೆ ಇಲ್ಲಿ ನೀವು ಕಪ್ಪು ಉದ್ದನ್ನ ದಾನ ಮಾಡ್ಕೊಳ್ಬಹುದು. ಒಂದು 2 ವಾರಗಳ ಕಾಲ ಮಾಡ್ಕೊಳ್ಳೋದ್ರಿಂದ ಆಗಬಹುದಾದಂತ ಕೆಲವು ಸಮಸ್ಯೆಗಳು ಸ್ವಲ್ಪ ಕಡಿಮೆ ಆಗುತ್ತೆ ನಿಮಗೆ ಅಂತ ಹೇಳ್ತೀನಿ ನಾನು. ನೆಕ್ಸ್ಟ್ ಕನ್ಯಾ ರಾಶಿ, ಕನ್ಯಾ ಲಗ್ನದ ವ್ಯಕ್ತಿಗಳಿಗೆ ಸೊ ಕೆಲಸದ ವಿಚಾರವಾಗಿ ಏನಾದ್ರೂ ಚೇಂಜಸ್ ಮಾಡಬೇಕು ಅಂತಿದ್ರೆ ದಯವಿಟ್ಟು ಸ್ವಲ್ಪ ವೇಟ್ ಮಾಡಿ. ಈಗ ನೀವು ಕೆಲಸದ ವಿಚಾರವಾಗಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬದಲಾವಣೆ, ವರ್ಗಾವಣೆಗಳು ಆಗಬಹುದು, ಅಥವಾ ನಿಮಗೆ ಅಲ್ಲಿ ಈ ಒಂದು ಕೆಲಸಕ್ಕೆ ರಿಸೈನ್ ಮಾಡಿ ಹೊರಗಡೆ ಹೋಗ್ಬೇಕು ಅನ್ನುವಂಥ ವಿಚಾರಗಳು ಕೂಡ ಬರ್ಬೋದು. ಹ್ಯುಮಿಲೇಷನ್ ಮತ್ತೆ ಫಸ್ಟ್ರೇಷನ್ ಅಂತ ಹೇಳ್ತೀವಿ, ಆ ಒಂದು ವಿಚಾರಗಳು. ಶತ್ರುಗಳಿಂದ ಸಮಸ್ಯೆಗೆ ಈಡಾಗುವಂತ ಸಂದರ್ಭವೂ ಇದೆ, ಶತ್ರುಗಳ ಮೇಲೆ ಜಯವನ್ನ ಸಾಧಿಸುವಂತ ಸಂದರ್ಭವೂ ಇದೆ. ಬಟ್ ಸಿಚುವೇಶನ್ಸ್ ಯಾವ ರೀತಿಯಲ್ಲಿ ಬರುತ್ತೆ ಅದನ್ನ ನೋಡ್ಕೊಳ್ಳಿ. ಸೊ ನನ್ನ ಪ್ರಕಾರ ಹೇಳೋದಾದ್ರೆ ಕೆಲಸದ ವಿಚಾರದಲ್ಲಿ ಅಂತ ಬರುವಾಗ ಸ್ವಲ್ಪ ಕಾಮ್ ಆಗಿ ಹ್ಯಾಂಡಲ್ ಮಾಡೋದು ಉತ್ತಮ. ಈ ಒಂದು ತಿಂಗಳಲ್ಲಿ ನೀವೇನೇ ದಿಢೀರ್ ನಿರ್ಧಾರಗಳನ್ನ ತಗೊಂಡ್ರು ಜಾಬ್ಲೆಸ್, ಕೆಲಸವಿಲ್ಲದ ಪರಿಸ್ಥಿತಿಗೆ ಹೋಗುವಂತದ್ದು ಕೂಡ ತೋರಿಸ್ತಾ ಇದೆ. ಅಟ್ ದ ಸೇಮ್ ಟೈಮ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಕೆಲವು ಒಳ್ಳೆಯ ಚೇಂಜಸ್ ಕೂಡ ಆಗಬಹುದು. ಸೊ ಏನ್ ಮಾಡಬಹುದು ನೀವು ಅಂತಂದ್ರೆ ಇಲ್ಲಿ ಲಕ್ಷ್ಮಿಯ ಒಂದು ಆರಾಧನೆಯನ್ನ ಮಾಡಿ, ಮಹಾಲಕ್ಷ್ಮಿಯ ಆರಾಧನೆ ಮಾಡಿ ಪ್ರತಿದಿನ ಪಕ್ಷಿಗಳಿಗೆ ಹೆಸರು ಕಾಳನ್ನ ಹಾಕೋದ್ರಿಂದ ನಿಮಗೆ ಒಂದಷ್ಟು ಪಾಸಿಟಿವ್ ರಿಸಲ್ಟ್ಸ್ ಗಳು ಬರುವಂತ ಸಾಧ್ಯತೆ ಹೆಚ್ಚಿನದಾಗಿ ಇದೆ ಅಂತ ಹೇಳ್ತೀನಿ. ಆರೋಗ್ಯದ ವಿಚಾರದಲ್ಲಿ ಜಾಗರೂಕತೆಯನ್ನ ವಹಿಸಬೇಕು. ಅನ್ಎಕ್ಸ್ಪೆಕ್ಟೆಡ್ ಆಗಿ ದಿಢೀರ್ ಅಂತ ಹುಷಾರ್ ತಪ್ಪಬಹುದು, ಅಥವಾ ಟ್ರಾವೆಲ್ ಮಾಡುವಾಗ ವೆಹಿಕಲ್ ಗಳ ವಿಚಾರದಲ್ಲಿ ಕೂಡ ಸ್ವಲ್ಪ ಕೇರ್ಫುಲ್ ಆಗಿ ಇರುವಂತದ್ದು ಉತ್ತಮ. ನೆಕ್ಸ್ಟ್ ಕನ್ಯಾ ರಾಶಿ, ಕನ್ಯಾ ಲಗ್ನದವರು ಲೋನಿಗೆ ಏನಾದ್ರೂ ನೀವು ಪ್ರಯತ್ನ ಪಡ್ತಾ ಇದ್ರೆ ಖಂಡಿತವಾಗಿಯೂ ಆಗುವಂತ ಸಾಧ್ಯತೆಗಳು ಇದೆ. ನೀವು ಎಕ್ಸ್ಪೆಕ್ಟ್ ಮಾಡುವಷ್ಟು ಲೋನ್ ಆಗದೆ ಇರ್ಬೋದು, ಬಟ್ ಖಂಡಿತವಾಗಿಯೂ ಆ ಒಂದು ವಿಚಾರಗಳಲ್ಲಿ ಪಾಸಿಟಿವ್ ಅಂತ ಹೇಳಿ ತೋರಿಸ್ತಾ ಇದೆ. ನೆಕ್ಸ್ಟ್ ತುಲಾ ರಾಶಿ, ತುಲಾ ಲಗ್ನದ ವ್ಯಕ್ತಿಗಳಿಗೆ ಸೊ ಒಂದು ಒಳ್ಳೆಯ ಸಮಯ. ಎಜುಕೇಶನ್ ಮಾಡ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗಾಗಿದ್ದಿರ್ಬೋದು, ಅಥವಾ ಕೆಲಸ ಕಾರ್ಯದಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳಿಗಾಗಿದ್ದಿರ್ಬೋದು, ಪ್ರಮೋಷನ್ಸ್ ಅಂತ ಹೇಳ್ತೀವಿ, ಲಾಭ ತಂದುಕೊಡುವಂತ ಒಂದು ಸಮಯ. ಎಷ್ಟು ದಿನಗಳಿಂದ ಕಾಯ್ತಾನೆ ಇರ್ತೀವಿ ಒಂದು ಒಳ್ಳೆಯ ಸಮಯಕ್ಕೋಸ್ಕರ, ಆ ಒಂದು ಒಳ್ಳೆಯ ಸಮಯ ಬಂದಿರತಕ್ಕಂಥದ್ದು. ಸೊ ಶನಿ 11ನೇ ಮನೆಯ ಫಲಗಳನ್ನ ಕೊಡ್ತಾ ಇರ್ತಕ್ಕಂಥದ್ದು. ಸೊ 10ನೇ ಮನೆಯ ಶನಿ 4ನೇ ಮನೆಯ ಫಲಗಳನ್ನ ಕೊಡ್ತಾ ಇರ್ತಕ್ಕಂಥದ್ದಾಗತ್ತೆ. ಜೊತೆಗೆ ಇಲ್ಲಿ ನಾವು 10ನೇ ಮನೆಯಲ್ಲಿ, ನಿಮ್ಮ ಒಂದು 10ನೇ ಮನೆಯಲ್ಲಿ ಸೂರ್ಯ ಸ್ಥಿತ ಇರ್ತಕ್ಕಂಥದ್ದಾಗತ್ತೆ. ಬಹಳನೇ ಒಂದು ಒಳ್ಳೆಯ ಸಮಯ. ಪ್ರಾಪರ್ಟಿ ಎಲ್ಲ ಪರ್ಚೇಸ್ ಮಾಡ್ಬೇಕು ಅಂತಿದ್ರೆ, ಮನೆ ಕಟ್ಟಬೇಕು ಅನ್ಕೊಳ್ಳುವಂತ ವಿಚಾರಗಳಿದ್ರೆ ಖಂಡಿತವಾಗಿಯೂ ನಿಮ್ಮನ್ನ ಪ್ರವೋಕ್ ಮಾಡುತ್ತೆ ಒಳಗಡೆ. ಇಲ್ಲ ಈಗ ಮಾಡುವಂತ ಒಂದು ಸಮಯ ಇದೆ, ಮಾಡಬಹುದು ಅಂತ ಹೇಳುವಂತ ಒಂದು ವಿಚಾರವಾಗುತ್ತೆ. ಸೊ ದಟ್ ಖಂಡಿತವಾಗಿಯೂ ಕೈಗೆ ತಗೊಳ್ಬಹುದು. ವೆಹಿಕಲ್ ಪರ್ಚೇಸ್ ಮಾಡ್ತೀವಿ ಅಂದ್ರೆ ಕೂಡ ಡೆಫಿನೆಟ್ಲಿ ಮಾಡುವಂತ ಒಂದು ಒಳ್ಳೆಯ ಸಮಯ ಅಂತ ಹೇಳ್ತೀನಿ ನಾನು. ಸ್ವಲ್ಪ ಈ ಒಂದು ನಾಲೆಜ್ ಅನ್ನ ಡೆವಲಪ್ ಮಾಡ್ಕೊಳ್ಳುವಂಥದ್ದು, ಅಂದ್ರೆ ವಿದ್ಯಾಭ್ಯಾಸದ ಕಡೆಗೆ ಅದು ಯಾವ ರೀತಿಯಾದ ಕಲಿಕೆ ಆದ್ರೂ ಪರವಾಗಿಲ್ಲ, ಹೊಸ ಹೊಸ ಸ್ಕಿಲ್ ಗಳನ್ನ ಕಲ್ತ್ಕೊಳ್ಳೋದ್ರಿಂದ ಕೂಡ ನಿಮ್ಮ ಲೈಫ್ಗೆ ಸಾಕಷ್ಟು ಬೆನಿಫಿಟ್ಸ್ ಆಗುವಂತ ಒಂದು ಸಂದರ್ಭ ಅಂತ ಹೇಳ್ತೀನಿ. ಸೊ ಒಳ್ಳೆಯ ಸಮಯ ಇದೆ. ಆಲ್ ದ ಬೆಸ್ಟ್. ನೆಕ್ಸ್ಟ್ ಧನುರ್ ರಾಶಿ, ಧನುರ್ ಲಗ್ನದ ವ್ಯಕ್ತಿಗಳಿಗೆ ಟ್ರಾವೆಲ್ ಮಾಡುವಂತ ಅದ್ಭುತವಾದ ಸಮಯ. ಸೊ ದಟ್ ಏನೆಲ್ಲ ಪ್ಲಾನ್ ಮಾಡ್ತಾ ಇದ್ರಿ, ಅಲ್ಲಿ ಟ್ರಾವೆಲ್ ಮಾಡ್ಬೇಕು, ಇಲ್ಲಿ ಟ್ರಾವೆಲ್ ಮಾಡ್ಬೇಕು, ಒಂದು ಒಳ್ಳೆ ಟೈಮ್ ಬಂದಿದೆ. ಸೊ ದಟ್ ಈಗ ಬ್ಯಾಗ್ ಗಳನ್ನ ಪ್ಯಾಕ್ ಮಾಡ್ಕೊಂಡು ಹೊರಡಿ ಟ್ರಾವೆಲ್ ಮಾಡುವಂಥದ್ದು. ಅದು ಆಧ್ಯಾತ್ಮಿಕವಾಗಿ ಇದ್ರೆ ಮತ್ತಷ್ಟು ನಿಮ್ಗೆ ಶುಭ ಫಲಗಳನ್ನ ಕೊಡುತ್ತೆ. ಜೊತೆಗೆ ಈ ಒಂದು ಹಾರ್ಡ್ ವರ್ಕ್, ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಹಾರ್ಡ್ ವರ್ಕ್ ಅಂತ ತೋರಿಸ್ತಾ ಇದೆ. ನೀವು ಮಾಡುವಂತ ಒಂದು ಕೆಲಸ ಕಾರ್ಯಗಳಿಗೆ ಒಂದು ಅದೃಷ್ಟದ ಪ್ರಾಪ್ತಿ ಅಂತ ಹೇಳ್ಬೋದು ನಾವು. ಸೊ ಬಹಳ ಚೆನ್ನಾಗಿ ನಿಮ್ಗೆ ಅಲ್ಲಿ ಸಪೋರ್ಟಿವ್ ಆಗುವಂತ ವ್ಯಕ್ತಿಗಳು ಬರ್ತಾರೆ, ನಿಮ್ಮನ್ನ ಪ್ರೈಸ್ ಮಾಡ್ತಾರೆ, ನಿಮಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾರೆ, ಅಥವಾ ನಿಮ್ ಬೆನ್ ತಟ್ಟುವಂತ ಒಂದು ಸಮಯ ಆಗುತ್ತೆ. ಸೊ ಎಲ್ಲವೂ ಕೂಡ ಚೆನ್ನಾಗಿರ್ತಕ್ಕಂಥದ್ದಾಗತ್ತೆ. ಬಹಳ ಒಂದು ಒಳ್ಳೆಯ ಸಮಯ ಇದೆ ನಿಮಗೆ. ನೆಕ್ಸ್ಟ್ ಮಕರ ರಾಶಿ, ಮಕರ ಲಗ್ನದ ವ್ಯಕ್ತಿಗಳಿಗೆ 8ನೇ ಭಾವಕ್ಕೆ ಸೂರ್ಯನ ಒಂದು ಸ್ಥಿತ, 9ನೇ ಭಾವದಲ್ಲಿ ಶನಿಯ ಒಂದು ಫಲಗಳನ್ನ ಕೊಡ್ತಾ ಇರ್ತಕ್ಕಂಥದ್ದು. ಇದೊಂದು ಮಿಕ್ಸ್ಡ್ ಕಾಂಬಿನೇಷನ್ ಅಂತ ಹೇಳ್ಬೋದು. ಅನಾವಶ್ಯಕವಾಗಿ ಯಾವುದೇ ವಿಚಾರಗಳಲ್ಲಿಯೂ ಕೂಡ ಯೋಚನೆ ಮಾಡದೆ ಮುಂದಕ್ಕೆ ಹೋಗುವಂಥದ್ದು
ಸ್ವಲ್ಪ ಸಮಸ್ಯೆಗಳನ್ನ ತಂದು ಕೊಡಬಹುದು. ನಿಮಗೆ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಜಾಗರೂಕತೆಯಿಂದ ಇರಿ. 8ನೇ ಮನೆ ಆಲ್ವೇಸ್ ಸಮಸ್ಯೆಗಳನ್ನೇ ಕೊಡೋದಿಲ್ಲ, ಕೆಲವು ವಿಚಾರಗಳಿಗೆ ಪಾಸಿಟಿವ್ ಆಗಿಯೂ ಕೂಡ ಇರುತ್ತೆ. ಬಟ್ ನಾವೊಂದು ಕಮರ್ಷಿಯಲ್ ಲೈಫ್ ಅಂತ ನಾವು ನೋಡೋದಕ್ಕೆ ಬರುವಾಗ ಕೆಲವು ನೆಗೆಟಿವ್ ಅನ್ನ ನಾವು ತಗೊಳ್ಬೇಕಾಗತ್ತೆ. 8ನೇ ಭಾವ ಅನ್ನುವಾಗ ವಿತೌಟ್ ಎಕ್ಸ್ಪೆಕ್ಟೇಷನ್ ಅಂತ ಹೇಳ್ತೀವಿ. ಅದೊಂದು ನಮ್ಮ ನಮ್ಮ ಕರ್ಮಗಳನ್ನ ಸೂಚನೆ ಮಾಡುವಂಥದ್ದು. ಗೋಚಾರ ರೀತಿಯಲ್ಲಿ ಈ ರೀತಿಯಾಗಿ ಬಂದಾಗ 8ನೇ ಭಾವದಲ್ಲಿ ಈಗ ನಿಮಗೆ ಸೂರ್ಯ ಹಾಗೆ ಕೇತುವಿನ ಸ್ಥಿತ ಇರೋದ್ರಿಂದ ಸೊ ಇಲ್ಲ ಸಲ್ಲದ ವಿಚಾರಗಳಿಗೆ ಈಗ ನೀವು ಹೋಗುವಂಥದ್ದು ಅಷ್ಟು ಸಮಂಜಸವಾಗಿ ಇರೋದಿಲ್ಲ. ಅಟ್ ದ ಸೇಮ್ ಟೈಮ್ ನಿಮಗೆ ಒಂದು 2ನೇ ಭಾವದಲ್ಲಿ ಶನಿಯ ಒಂದು ಫಲಗಳನ್ನ ಕೊಡ್ತಾ ಇರೋದ್ರಿಂದ ಹಣಕಾಸಿನ ವಿಚಾರದಲ್ಲಿ ಒಂದು ಒಳ್ಳೆಯ ಇನ್ವೆಸ್ಟ್ಮೆಂಟ್ಗಳು ಮಾಡಿದ್ರೆ ಅದರ ಒಂದು ಫಲಗಳನ್ನ ಪಡ್ಕೊಳ್ಳುವಂತ ಒಂದು ಸಮಯ ಆಗತ್ತೆ. ಅಥವಾ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂದ್ರೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅಂದ್ರೆ ಅದಕ್ಕೆ ಒಂದು ಒಳ್ಳೆಯ ಸಮಯ ಆಗಿರುತ್ತೆ. ಅದ್ರ ಬಗ್ಗೆ ಗಮನ ಕೊಡಿ. ಗೋಚಾರ ರೀತಿಯಲ್ಲಿ ಆಗಿದ್ದಿರ್ಬೋದು, ಜಾತಕದ ರೀತಿಯಲ್ಲಿ ಆಗಿದ್ದಿರ್ಬೋದು, ಕೆಲವು ವಿಚಾರಗಳು ನಮಗೆ ಆ ಟೈಮ್ನಲ್ಲೇ ತಲೆಗೆ ಬರುತ್ತೆ. ಸೊ ದಟ್ ಆ ಕೆಲಸಗಳನ್ನ ಕೈಗೆ ತಗೊಳ್ತೀವಿ, ಅದೆಲ್ಲವೂ ಗೋಚಾರ ರೀತಿಯಲ್ಲಿ ಆಗಿರುತ್ತೆ. ಸೊ ಆ ರೀತಿಯಾಗಿ ಬಂದಾಗ ಇನ್ವೆಸ್ಟ್ಮೆಂಟ್ಗೆ ಸ್ವಲ್ಪ ತಲೆ ಕೊಡುವಂಥದ್ದು ಉತ್ತಮ. ಅದು ಒಳ್ಳೆಯ ರೀತಿಯಲ್ಲಿ ಆಗಿದ್ದಿರ್ಬೇಕು, ನಿಮಗೆ ಬರ್ಡನ್ ಆಗದೇ ಇರೋ ರೀತಿಯಲ್ಲಿ ಇರಬೇಕು, ಲಾಂಗ್ ಟರ್ಮ್ ಅಲ್ಲಿ ಇರಬೇಕು. ಅದು ನಿಮ್ಗೆ ತುಂಬಾನೇ ಪಾಸಿಟಿವ್ ವಿಚಾರಗಳನ್ನ ಕೊಡುವಂತದ್ದಾಗುತ್ತೆ. ನೆಕ್ಸ್ಟ್ ಕುಂಭರಾಶಿ ಕುಂಭ ಲಗ್ನದ ವ್ಯಕ್ತಿಗಳಿಗೆ ನಿಮ್ಮ ಒಂದು 7ನೇ ಮನೆಗೆ ಸೂರ್ಯನ ಒಂದು ಪ್ರವೇಶ ಆಗಿರ್ತಕ್ಕಂಥದ್ದು. ಸೊ ಇಲ್ಲಿ ಏನಂದ್ರೆ ಒಂದು ಅಥಾರಿಟಿ ಅಂತ ಹೇಳ್ಬೋದು ನಾವು, ಅಥವಾ ಆಪೋಸಿಟ್ ಪರ್ಸನ್ಸ್ ಇಂದ ನಮಗೆ ಒಳ್ಳೇದೇ ಆಗುತ್ತೆ ಅನ್ನುವಂತ ನಿರೀಕ್ಷೆಗಳನ್ನ ಇಟ್ಕೊಳ್ಬೇಡಿ. ಸೊ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಿಮ್ಗೆ ಒಳ್ಳೇದಾದ್ರೆ ಅದು ಗುಡ್. ಬಟ್ ಎಕ್ಸ್ಪೆಕ್ಟೇಷನ್ಸ್ ಗಳನ್ನ ಇಟ್ಕೊಂಡ್ರೆ ನನ್ನ ಒಂದು ಪಾರ್ಟ್ನರ್ ಇಂದ ಆಗಿದ್ದಿರ್ಬೋದು, ಅಥವಾ ನನಗೆ ಗೊತ್ತಿರೋರಿಂದ, ನನ್ನ ಬಿಸ್ನೆಸ್ ಪಾರ್ಟ್ನರ್ಸ್ ಇಂದ ನನಗೆ ಒಳ್ಳೇದೇ ಆಗುತ್ತೆ ಈ ಸಮಯದಲ್ಲಿ, ಅಥವಾ ನನ್ನ ಕಷ್ಟಕ್ಕೆ ಕೈ ಹಿಡಿತಾರೆ ಅಂತ ಸಮಟೈಮ್ಸ್ ನಾವೇನಾಗ್ತೀವಿ, ಟೈಪ್ ಆಗ್ಬಿಟ್ಟಿರ್ತೀವಿ ಅವ್ರ ಜೊತೆಲಿ, ಮಾನಸಿಕವಾಗಿ ಆ ಒಂದು ವಿಚಾರಗಳನ್ನ ನಂಬಿಟ್ಟಿರ್ತೀವಿ. ಸೊ ಅಲ್ಲಿ ಕೆಲವು ಡಿಸಪಾಯಿಂಟ್ಮೆಂಟ್ ಆಗಬಹುದು, ಆಗದೆ ಕೂಡ ಇರಬಹುದು. ಸೊ ಬೇಸ್ಡ್ ಆನ್ ಸಿಚುವೇಶನ್ ಅಂತ ಹೇಳ್ತೀನಿ ನಾನು, ನೋಡ್ಕೊಳ್ಳಿ. ಜೊತೆಗೆ ಹಾರ್ಡ್ ವರ್ಕ್ ಅನ್ನ ತೋರಿಸ್ತಾ ಇದೆ ನಿಮ್ಗೂ ಕೂಡ. ಈ ಒಂದು ತಿಂಗಳು ಸ್ವಲ್ಪ ಸ್ಟ್ರಗಲ್ ಆಗೇ ಇರುತ್ತೆ. ಬಟ್ ಆ ಸ್ಟ್ರಗಲ್ ನಿಮ್ಗೆ ಒಳ್ಳೆಯ ಫಲಗಳನ್ನೇ ಕೊಡುತ್ತೆ. ತಾಳ್ಮೆ ಅಂತ ಹೇಳ್ತೀವಲ್ವಾ, ಸೊ ಅದು ಬಹಳ ಮುಖ್ಯವಾಗುತ್ತೆ. ಅದು ನಿಮ್ಗೆ ದಾರಿಯನ್ನು ಕೂಡ ತೋರಿಸುತ್ತೆ ಅಂತ ಹೇಳ್ತೀನಿ ನಾನು. ಜೊತೆಗೆ 7th ಹೌಸ್ ಅಂತ ಬರುವಾಗ ಬಿಸ್ನೆಸ್ ನಲ್ಲಿ ದಿಢೀರಂತ ಇನ್ಕಮ್ ಕೂಡ ಬರುವಂತ ಸಾಧ್ಯತೆಗಳು ಇದೆ. ವಿತೌಟ್ ಎಕ್ಸ್ಪೆಕ್ಟೇಷನ್ ಇರಬೇಕು. ಲಾಭ ಯಾವಾಗ್ಲೂ ನಾವು ಅಂದ್ಕೊಂಡಾಗೆ, ನಾವು ಅನ್ಕೊಳ್ಳುವಾಗ್ಲೇ ಬರುತ್ತೆ, ಅಥವಾ ಅನ್ಕೊಂಡಿದ್ದವರಿಂದಾನೇ ಬರುತ್ತೆ ಅನ್ನುವಂಥದ್ದು ಕೂಡ ಸುಳ್ಳಾಗುತ್ತೆ. ಸೊ ಲಾಭ ನಷ್ಟ ಎಲ್ಲವೂ ಕೂಡ ದಿಢೀರ್ ಅಂತ ಆಗುವಂಥದ್ದು. ಗೋಚಾರ ರೀತಿಯಲ್ಲಿ ಬರ್ತಕ್ಕಂಥ ಕೆಲವು ಗ್ರಹಗಳ ಸ್ಟ್ರಾಂಗೆಸ್ಟ್ ಕಾಂಬಿನೇಷನ್ ಮೇಲೆ ಎಲ್ಲವೂ ಕೂಡ ನಿರ್ಧಾರವಾಗ್ತಾ ಇರುತ್ತೆ. ಆ ವಿಚಾರಗಳನ್ನು ಕೂಡ ನಾವು ತಲೆಯಲ್ಲಿ ಇಟ್ಕೊಳ್ಬೇಕಾಗತ್ತೆ. ಸೊ ನೆಕ್ಸ್ಟ್ ಮೀನ ರಾಶಿ ಮೀನ ಲಗ್ನದ ವ್ಯಕ್ತಿಗಳಿಗೆ ಸೊ ಕೆಲಸ ಕಾರ್ಯಗಳು ಅಂತ ಬರುವಾಗ ನೀವು ದೂರ ದೇಶದ ಒಂದು ಪ್ರಯಾಣ ಮಾಡಿ ಕೆಲಸಗಳನ್ನ ಗಿಟ್ಟಿಸ್ಕೊಳ್ಬೇಕು ಅಂತಿದ್ರೆ, ಅಥವಾ ಹೊರಗಡೆ ಇದ್ದು ಪ್ರಮೋಷನ್ಸ್ಗೆಲ್ಲ ನೀವು ಆಸೆ ಪಡ್ತಾ ಇದ್ರೆ, ಅಥವಾ ಈ ತರದ ವಿಚಾರಗಳಿಗೆ ಸಂಬಂಧಪಟ್ಟಿದ್ರೆ ಖಂಡಿತವಾಗಿ ಪ್ರಯತ್ನ ಪಡಬಹುದು. ಬಟ್ 50-50 ಚಾನ್ಸಸ್ ಅಂತಾನೆ ಹೇಳ್ತೀನಿ. ಕೆಲಸಗಳನ್ನ ಬದಲಾವಣೆ ಮಾಡಬೇಕು ಅಂತ ಇದ್ರೆ ಸ್ವಲ್ಪ ವೆಯ್ಟ್ ಮಾಡೋದು ಉತ್ತಮ. ಇರ್ತಕ್ಕಂಥ ಕೆಲಸದಲ್ಲಿ ಈಗ ಸದ್ಯದ ಒಂದು ಪರಿಸ್ಥಿತಿಯಲ್ಲಿ ಮುಂದಕ್ಕೆ ಹೋಗೋದು ಕೂಡ ಉತ್ತಮ. ಇಲ್ಲ ನಾವು ಹೊರಗಡೆ ಹೋಗಿ ಕೆಲಸವನ್ನ ಮಾಡ್ತೀವಿ ಅನ್ನೋರು ಖಂಡಿತವಾಗಿಯೂ ಪ್ರಯತ್ನವನ್ನ ಪಡಬಹುದು. ಬಿಕಾಸ್ ಆ ಒಂದು ವಿಚಾರಗಳು ಈಗ ನಡೆಯುವಂತ ಒಂದು ಸಾಧ್ಯತೆ, ಹಾಗೆ ಖರ್ಚುಗಳು ಹೆಚ್ಚಾಗುವಂತ ಒಂದು ಸಾಧ್ಯತೆ ಇದೆ. ಅದ್ರ ಬಗ್ಗೆ ಗಮನ ಇರಲಿ. ನಾವು ಅಂದ್ಕೊಂಡೇ ಇರೋದಿಲ್ಲ, ಒಂದಷ್ಟು ಖರ್ಚುಗಳು ದಿಢೀರ್ ಅಂತ ಹೇಳಿ ಬಂದ್ಬಿಡುವಂಥದ್ದು. ಆ ಖರ್ಚುಗಳನ್ನ ನಾವು ಪೂರೈಸೋದಕ್ಕೋಸ್ಕರನೇ ಒಂದಷ್ಟು ಟೆನ್ಷನ್ಸ್ ಆಗುವಂತದ್ದಾಗತ್ತೆ. ಆ ವಿಚಾರಗಳ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಇರಲಿ. ಆರೋಗ್ಯದ ವಿಚಾರದಲ್ಲಿ ಕೂಡ ಮೆಂಟಲ್ ಸ್ಟ್ರೆಸ್ ಸ್ವಲ್ಪ ಜಾಸ್ತಿ ಆಗುವಂತದ್ದಾಗತ್ತೆ. ಸೊ ಯಾವ ವಿಚಾರಕ್ಕೆ ನಿಮ್ಮ ಸಮಯವನ್ನ ಕೊಡಬೇಕು, ಯಾವ ವಿಚಾರಗಳ ಬಗ್ಗೆ ಸಮಯ ಕೊಟ್ಟು ಯೋಚನೆ ಮಾಡಬೇಕು ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಇಟ್ಕೊಂಡಾಗ ಆ ಸಮಸ್ಯೆಗಳು ಖಂಡಿತವಾಗಿಯೂ ಆಗೋದಿಲ್ಲ. ಇಲ್ಲ ಅಂತಂದ್ರೆ ಒಂದಷ್ಟು ಬರ್ಡನ್ಸ್, ಸ್ವಲ್ಪ ಹ್ಯುಮಿಲೇಷನ್ಸ್ ಅಥವಾ ಫ್ರಸ್ಟ್ರೇಷನ್ಸ್ ಅಂತ ಏನ್ ಹೇಳ್ತೀವಿ, ಅದಾಗುವಂತ ಸಾಧ್ಯತೆಗಳು ಇದೆ. ಆ ವಿಚಾರಗಳ ಬಗ್ಗೆ ಗಮನ ಇರಲಿ ಅಂತ ಹೇಳ್ತೀನಿ. ಮುಂದಿನ ಎಪಿಸೋಡ್ ನಲ್ಲಿ ನಿಮಗೆ ಗ್ರಹಣದ ಒಂದು ಫಲಗಳ ಬಗ್ಗೆ ತಿಳಿಸ್ಕೊಡುವಂತ ಪ್ರಯತ್ನ ನಾನು ಮಾಡ್ತೀನಿ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ಈ ಮಾಹಿತಿ ತಮಗೆ ಇಷ್ಟವಾಗಿರುತ್ತೆ ಅಂತ ಹೇಳಿ ಭಾವಿಸ್ತೀನಿ. ಸೊ ಇಲ್ಲಿ ಯಾರಿಗೆ ಈ ಒಂದು ತಿಂಗಳುಗಳ ಕಾಲ ಸ್ವಲ್ಪ ಕ್ರಿಟಿಕಲ್ ಆಗಿದೆ, ಸಮಸ್ಯೆಗಳು ಸ್ವಲ್ಪ ಜಾಸ್ತಿ ಆಗಿದೆ ಅಂತ ಅನ್ಸಿದ್ರೆ ಆದಿತ್ಯ ಹೃದಯದ ಒಂದು ಪಾರಾಯಣವನ್ನ ಮಾಡುವಂಥದ್ದು, ಹೇಳುವಂಥದ್ದು, ಕೇಳುವಂಥದ್ದು ಬಹಳನೇ ಉತ್ತಮ. ಸೊ ಆದಷ್ಟು ಭಾನುವಾರದೊತ್ತು ಬೆಳಿಗ್ಗೆ ಬೇಗ ಎದ್ದು ಸೂರ್ಯನ ಅರ್ಘ್ಯವನ್ನ ಕೊಡುವಂಥದ್ದು ಕೂಡ ನಿಮ್ಮ ಎಲ್ಲಾ ಸಮಸ್ಯೆಗಳಿಂದ ಪರಿಹಾರಗಳನ್ನ ಕೊಡುತ್ತೆ. ಬಿಕಾಸ್ ಒಂದು ತಾಮ್ರದ ಚೊಂಬಿನಲ್ಲಿ ನೀರನ್ನ ಹಾಕೊಂಡು ಸೂರ್ಯದೇವನಿಗೆ ಅರ್ಘ್ಯವನ್ನ ಕೊಡುವಂಥದ್ದು. ಸೊ ಈ ಒಂದು ವಿಚಾರ ಮಾಡುವಂಥದ್ದು ಬಹಳನೇ ಉತ್ತಮ. ಸಮುದ್ರ ಸ್ನಾನಗಳನ್ನ ಮಾಡಿ ಅಲ್ಲಿಯೂ ಕೂಡ ನೀವು ಸೂರ್ಯನಿಗೆ ಅರ್ಘ್ಯವನ್ನ ಕೊಡಬಹುದು, ಅದು ಕೂಡ ನಮ್ಗೆ ಫೇವರಬಲ್ ಆಗತ್ತೆ. ಸೊ ಆರೆಂಜ್ ಕಲರ್
ದಾರಗಳನ್ನ ದಾನ ಮಾಡ್ಬೋದು. ದಾನ ಇನ್ ದ ಸೆನ್ಸ್ ಯಾವ್ದಾದ್ರು ದೇವಸ್ಥಾನಕ್ಕೆ ಹೋದ್ರೆ ಫ್ರೆಂಡ್ಸ್ಗೆ, ರಿಲೇಷನ್ಸ್ಗೆ ಏನಾದ್ರೂ ನೀವು ಕೊಡಬೇಕು ಅಂತ ಅನ್ಸಿದ್ರೆ ಆರೆಂಜ್ ಕಲರ್ ಥ್ರೆಡ್ ಅನ್ನ ಅವರಿಗೆ ಕೊಡೋದ್ರಿಂದ ಕೂಡ ನಿಮ್ಮಲ್ಲಿ ಆಗಬಹುದಾದಂತ ಕೆಲವು ವಿಚಾರಗಳಲ್ಲಿ ಒಳ್ಳೆಯ ಬದಲಾವಣೆಗಳನ್ನ ನೀವು ಡೆಫಿನೆಟ್ಲಿ ಕಂಡ್ಕೊಳ್ತೀರಿ. ಎಸ್, ಎಲ್ರಿಗೂ ಒಳ್ಳೇದಾಗಲಿ. ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು. ಸನ್ಮಂಗಲಾನಿ.